ಧರ್ಮ ಯಾವುದಾದರೂ ಇವತ್ತು ಗುಲ್ಬರ್ಗ ಒಂದು ದೊಡ್ಡ ಪವಿತ್ರವಾದಂಥ ನಾಡು. ಎಲ್ಲ ಧರ್ಮಗಳು ಇವೆ. ಇಲ್ಲಿ ರಾಮ ಮಂದಿರ ಇದೆ, ನವಾಜ್ ದರ್ಗಾ ಇದೆ, ಗುರುದ್ವಾರ ಇದೆ, ಶರಣ ಬಸವೇಶ್ವರ ದೇವಸ್ಥಾನ ಇದೆ, ಬೌದ್ಧ ಇದೆ. ಇವತ್ತು ಧರ್ಮ ಯಾವುದಾದರೂ ತತ್ವ ಒಂದೇ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನ ಅಧಿಕಾರಕ್ಕೆ ಬಂದೆ. ಈ ರಾಷ್ಟ್ರೀಯ ಧ್ವಜ ಹೊತ್ತಿರುವಂಥ ಈ ಪಕ್ಷ, ಈ ಧ್ವಜ ಬಿಜೆಪಿಯವ್ರು ಹಾಕೊಳ್ಳಿಕ್ಕೆ ಸಾಧ್ಯನಾ? ದಳದವ್ರು ಹಾಕೊಳ್ಳಿಕ್ಕೆ ಸಾಧ್ಯನಾ? ನೀವು ಮಾತ್ರ ಹಾಕೊಳ್ಳಿಕ್ಕೆ ಸಾಧ್ಯ, ನೀವು ಮಾತ್ರ ಹಾಕೊಳ್ಳಿಕ್ಕೆ ಸಾಧ್ಯ. ಇದರ ಗಮನದಲ್ಲಿ ಇಟ್ಕೊಳ್ಬೇಕು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಕೊಟ್ಕೊಂಡು ಬಂದಿದ್ದೇವೆ. ಪುಟಾಣಿ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮ, ಹೆಣ್ಣು ಕುಟುಂಬದ ಕಣ್ಣು, ಶ್ರೀ ಶಕ್ತಿ ಕಾರ್ಯಕ್ರಮ, ಉಳೋನ್ಗೆ ಭೂಮಿ, ಯಾರು ಉಳ್ತಾ ಇದ್ದ ಅವಂದೇ ಭೂಮಿ, ಬ್ಯಾಂಕಿನ ರಾಷ್ಟ್ರೀಕರಣ. ನಿಮ್ಮ ಮನೆ ಬಾಗಿಲಿಗೆ ಬ್ಯಾಂಕ್ ಅವರು ಬರ್ತಾ ಇದ್ದಾರೆ, ಸಾಲ ಕೊಡ್ತೀನಿ ಅಂತೇಳಿ. ಹಿಂದೆ ಬಡ್ಡಿ, ಚಕ್ರ ಬಡ್ಡಿ ಇವೆಲ್ಲ ನಡೀತಾ ಇತ್ತು. ಅದನ್ನೆಲ್ಲ ನಿಲ್ಲಿಸುವಂಥದ್ದು ಆಹಾರ ಭದ್ರತೆ ಕಾಯ್ದೆ. ಇವತ್ತು ಏನು ನಾವು ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ, ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಂಥ ಸರ್ಕಾರದಲ್ಲಿ ಆಹಾರ ಭದ್ರತೆ ಕಾಯ್ದೆಯನ್ನು ತಂದರು. ಇದನ್ನು ಸಿದ್ದರಾಮಯ್ಯನವರು 2 ರೂಪಾಯಿ ಇದ್ದದ್ದನ್ನು ಮನ್ನಾ ಮಾಡಿ ಅನ್ನಭಾಗ್ಯ ಯೋಜನೆಯನ್ನು ಪ್ರಾರಂಭವನ್ನು ನಾವು ಮಾಡಿದೆವು. ಇವತ್ತು ಇಂಥ ವಿದ್ಯಾಕ್ಷೇತ್ರಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ ಎಲ್ಲ ಕೂಡ ಇಂಥ ಕಾರ್ಯಕ್ರಮ ನಾವು ತಂದ್ಕೊಂಡು ಬಂದಿದ್ದೇವೆ. ಆದರೆ ಬಿಜೆಪಿಯವರು ನೀವೇ ಹೇಳಿ, ಭಾವನೆ ಬಿಟ್ಟರೆ ಬದುಕಿನ ಮೇಲೆ ಏನಾರು ತೆಗೆದುಕೊಂಡು ಬಂದ್ರ? 370 CA ಅಂತೆ, ಬೇರೆ 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 ಅನೇಕ ವಿಚಾರಗಳನ್ನು ಮುಂದಕ್ಕೆ ಇಟ್ಕೊಂಡು ಬರೀ ದೇವಸ್ಥಾನ ಇಷ್ಟು ಬಿಟ್ಟರೆ ಅಲ್ಲ ರೀ. ನಾನು ಬಿಜೆಪಿ ಸ್ನೇಹಿತರಿಗೆ, ಯಡಿಯೂರಪ್ಪನವ್ರಿಗೆ, ನಾನು ಜಗದೀಶ್ ಶೆಟ್ಟರ್ಗೆ, ಇನ್ನೊಬ್ಬ ನಮ್ಮ ಬೇರೆ ಈಗ ಬೊಮ್ಮಾಯಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಕಾರದಲ್ಲಿ ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ 1 ಕೋಟಿಗಿಂತ ಜಾಸ್ತಿ ಸಂಪಾದನೆ ಆಗೋ ದೇವಸ್ಥಾನದಲ್ಲಿ 10% ತೆಗೆದು ನಮ್ಮ ಹಳ್ಳಿಲಿರುವಂಥ ಸಣ್ಣ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ, ಮಸ್ಲಮ್ಮನ ದೇವಸ್ಥಾನ, ಬಸವಣ್ಣನ ದೇವಸ್ಥಾನ, ಇಂಥವ್ರಿಗೆಲ್ಲ ಅಭಿವೃದ್ಧಿಗೆ ದುಡ್ಡು ಕೊಡಬೇಕು. ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಎಲ್ಲ ನಮ್ಮ ಏನು ಅರ್ಚಕರಿಗೆ ಸಹಾಯ ಮಾಡಬೇಕು ಅಂತೇಳಿ ಕಾಯ್ದೆ ತೆಗೆದುಕೊಂಡು ಬಂದರೆ, ನೀವು ಹಳ್ಳಿಲಿರೋ ಬಡ ದೇವಸ್ಥಾನಕ್ಕೆ, ಗ್ರಾಮ ದೇವತೆಗಳಿಗೆ ವಿರೋಧ ಮಾಡ್ತಾರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಧರ್ಮದಲ್ಲಿ ರಾಜಕಾರಣ ಇರಬಾರ್ದು, ರಾಜಕಾರಣದಲ್ಲಿ ಧರ್ಮ ಇರಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾವು ಧರ್ಮ ಯಾವುದಾದರೂ ಇವತ್ತು ಗುಲ್ಬರ್ಗ ಒಂದು ದೊಡ್ಡ ಪವಿತ್ರವಾದಂಥ ನಾಡು. ಎಲ್ಲ ಧರ್ಮಗಳು ಇವೆ. ಇಲ್ಲಿ ರಾಮ ಮಂದಿರ ಇದೆ, ನವಾಜ್ ದರ್ಗಾ ಇದೆ, ಗುರುದ್ವಾರ ಇದೆ, ಶರಣ ಬಸವೇಶ್ವರ ದೇವಸ್ಥಾನ ಇದೆ, ಬೌದ್ಧ ಇದೆ. ಇವತ್ತು ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ 100 ಆದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಅಲ್ವ. ಇವತ್ತು ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಎಲ್ಲ ಧರ್ಮಕ್ಕೂ ಕೂಡ ಸಮಬಾಳು ಸಮಪಾಡು ಅಂತೇಳಿ ಇವತ್ತು ನಾವು ಈ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು ಎಲ್ಲರಿಗೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋದೆ. ಆದ್ದರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ನಾನು ಹಿಂದೆ ಅವ್ರ ಕೈಲಿ ಮೇಕೆದಾಟು ಯಾತ್ರೆ ಅವ್ರ ಕೈಲಿ ಉದ್ಘಾಟನೆಯನ್ನು ಮಾಡಿಸ್ದೆ. ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಇವತ್ತು ನಮ್ಮ ರಾಜ್ಯದ ಎಲ್ಲ ಶಾಸಕರು ನಾವೆಲ್ಲ ಹೋಗಿ ದೆಹಲಿಗೆ ಹೋಗಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ತಾ ಇದ್ದೇವೆ. ನಾವು ಕೊಟ್ಟಂಥ ಹಣ 100 ರೂಪಾಯಿ ಕೊಟ್ಟರೆ ನಮಗೆ ಬರೀ 18 ರೂಪಾಯಿ ಕೊಡ್ತಾ ಇದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಮಾಡಿದಾಗ ಒಂದು ಮಾತು ಹೇಳಿದೆ, ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಳಿಗೆಯಲ್ಲಿ
ಪೈಗಂಬರ್ ದಿವ್ಯ ಕಾಡಿ ಕೇಳಿದ ಗಳಿಗೆಯಲ್ಲಿ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ, ಸೋನಿಯಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ತ್ಯಾಗ ಮಾಡಿದ ಗಳಿಗೆಯಲ್ಲಿ ಇವತ್ತು ಆ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡ್ದು ಅಂತೇಳಿ. ಹಂಗೆ ಇವತ್ತು ಈ ನಾಡಿನಲ್ಲಿ, ಈ ಕಲ್ಯಾಣ ಕರ್ನಾಟಕ ನಾಡಿನಲ್ಲಿ, ನಿಮ್ಮ ಬದುಕಿನಲ್ಲಿ, ನಿಮ್ಮ ಜೀವನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಿಮಗೆ 371 Gಯನ್ನು ತಂದುಕೊಂಡು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಅವರ ಕಾಲದಲ್ಲಿ ಇವತ್ತು ಮಾಡಿ ಅವರ ಬದುಕಿಗೆ ಒಂದು ಶಾಶ್ವತವಾದಂಥ ಸಾಕ್ಷಿಯನ್ನು ಇವತ್ತು ಬಿಟ್ಟು ಹೋಗಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.